ವಿತ್ ಅನ್ನೋ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಿಲೇಬಿ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋಣ. ನೋಡಿ, ಜಿಲೇಬಿಗೆ ನಾನೊಂದು 2 ಗ್ಲಾಸ್ ಅಷ್ಟು ಉದ್ದಿನಬೇಳೆ 2 ಅವರ್ ಮುಂಚೆನೇ ನೆನೆಸಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಸರಿಯಾಗಿ ನೆನೆದಿದೆ. ಇದನ್ನು ರುಬ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಿಷ್ಟು ರುಬ್ಬಿದ್ದೀನಿ, ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಜಿಲೇಬಿ ಬರುತ್ತೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ನಮಗೆ ನೋಡಿ ಜಿಲೇಬಿ ಪಾಕಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೆ. ಇಷ್ಟು 1 ಗ್ಲಾಸ್ ಹಾಕಿದ್ರೆ ಇಷ್ಟು ಹಾಕ್ತಾಯಿದ್ದೀನಿ. ಪಾಕಕ್ಕೆ ಇಡ್ತಾಯಿದ್ದೀನಿ. 1.5 ಗ್ಲಾಸ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಇದೇ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೆ. 1/4 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಗಟ್ಟಿ ಪಾಕ ಬರಬಾರ್ದು. ನಮ್ಮ ಜಾಮೂನಿಗೆಲ್ಲ ಹಿಂಗಿರುತ್ತೆ, ಹಿಂಗೆ ಇರಬೇಕು. 1/4 ಗ್ಲಾಸು ನೀರು ನೋಡಿ. ಪಾಕ ಹಾಕ್ತಾಯಿದೆ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ. ಪಾಕ ರೆಡಿ ಆಯಿತು. ಪಾಕ ರೆಡಿಯಾಗಿದೆ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಆಗಿದೆ, ರೆಡಿ ಇದೆ ಪಾಕ. ನೋಡಿ, ಜಿಲೇಬಿ ಆಗಿದೆ. ಎಣ್ಣೆಲಿ ಹಾಕಿದೆ, ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ. ಪಾಕದಲ್ಲಿ ಒಂದು 2 ನಿಮಿಷ ಇದ್ಮೇಲೆ ತೆಗೆದುಬಿಡ್ಬೇಕು. ಸ್ವಲ್ಪ ಬಿಸಿ ಇರಬೇಕು ಪಾಕ. ಮತ್ತು ಇವಾಗೆಲ್ಲ ಹಾಕ್ತಾಯಿದ್ದೀನಿ ಇದನ್ನು. ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಜಿಲೇಬಿ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ಚೆನ್ನಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ತುಂಬ ತಿನ್ನಲಿಕ್ಕೆ ರುಚಿಯಾಗಿದೆ. ನೀವು ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.